ಸಾಕಷ್ಟು ಹೃದಯಾಘಾತ ಪ್ರಕರಣಗಳಾಗ್ತಾ ಇದ್ದಾವೆ. ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಹೃದಯಾಘಾತಕ್ಕೆ ಯುವಕನೊಬ್ಬ ದುರ್ಮರಣ ಹೊಂದಿದ್ದಾನೆ. ಚಾಮರಾಜ ಮೊಹಲ್ಲಾ ನಿವಾಸಿ ದರ್ಶನ್ ಚೌಧರಿ 28 ವರ್ಷ. ಅವರು 28 ವರ್ಷದ ದರ್ಶನ್ ಚೌಧರಿ ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಚಾಮರಾಜ ಮೊಹಲ್ಲಾ ನಿವಾಸಿ ದರ್ಶನ್ ಚೌಧರಿ ಕೇವಲ 28 ವರ್ಷಕ್ಕೆ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ದೇವರಾಜ ಮೊಹಲ್ಲದಲ್ಲಿ ಬಣ್ಣದ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ. ಬಣ್ಣದ ಅಂಗಡಿಯಲ್ಲಿ ಇಟ್ಟಿದ್ದ ಅಲ್ಲಿ ಒಂದು ಕಡೆ ಕೆಲಸ ಮಾಡ್ತಾ ಇದ್ರು ಅವರು. ಇನ್ನು ಕೂಡಲೇ ದರ್ಶನನ್ನ ಆಸ್ಪತ್ರೆಗೆ ಪೋಷಕರು ಕರೆದೊಯ್ತಾರೆ. ಅಲ್ಲಿ ಅಂಗಡಿ ಇಟ್ಟಿರ್ತಾರೆ ಅವರು, ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಹೃದಯಾಘಾತ ಯಾವ ಕ್ಷಣದಲ್ಲಿ ಯಾವ ಸಂದರ್ಭದಲ್ಲಿ ಯಾರಿಗೆ ಹೇಗೆ ಒಕ್ಕರಿಸ್ಕೊಳ್ಳುತ್ತೋ ಗೊತ್ತಾಗ್ತಾ ಇಲ್ಲ. ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಈಗ ಒಕ್ಕರಿಸ್ಕೊಂಡ್ಬಿಟ್ಟಿದೆ. ಅದರಲ್ಲೂ ಕೂಡ ಹಾಸನದಲ್ಲಿ ಜಾಸ್ತಿ ಕೇಸು ಪತ್ತೆ ಆಗ್ತಾ ಇದ್ದಾವೆ. ಅದ್ರ ಜೊತೆಗೆ ಚಿಕ್ಕಮಗಳೂರು, ಹಾವೇರಿ, ಇನ್ನು ಬೆಂಗಳೂರು, ಹೀಗೆ ಅನೇಕ ಕಡೆ ಇವಾಗ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ. ಇನ್ನು ಮೈಸೂರಿನಲ್ಲೂ ಕೂಡ, ಯಾಕಂದರೆ ನಿನ್ನೆ ಕೂಡ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಸಾಕಷ್ಟು ಜನ ಸರತಿ ಸಾಲಲ್ಲಿ ನಿಂತ್ಕೊಂಡು ಹೃದಯ ತಪಾಸಣೆಯನ್ನು ಮಾಡಿಸ್ಕೊಂಡಿದ್ದಾರೆ. ಮೈಸೂರಿನ ಅಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸ್ಫೋಟಕ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಗಳು ಹೆಂಗೆ ಬರ್ತವೆ ಅಂತ. ಅತಿಯಾದಂಥ ಕೊಲೆಸ್ಟ್ರಾಲ್, ನಮ್ಮ ಜೀವನ ಪದ್ಧತಿ, ಒತ್ತಡದ ಜೀವನ, ಮದ್ಯಪಾನ, ಧೂಮಪಾನ, ಸಾಕಷ್ಟು ನಾವು ಬಾಡಿಗೆ ಯಾವುದು ಅದು ಸರಿಯಾಗಿ ನಮಗೆ ರಿಯಾಕ್ಟ್ ಆಗಲ್ಲ, ಯಾವುದು ಒಪ್ಪಲ್ಲ ಅಂಥವನ್ನು ನಾವು ಸೇವನೆ ಮಾಡಿದಾಗ ಹೃದಯಾಘಾತ ಆಗುತ್ತೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವು ಆಗ್ತಾ ಇದ್ದಾವೆ. ಹಠಾತ್ ಸಾವಿನ ಕಾರಣವನ್ನು ಈಗಾಗಲೇ ತಜ್ಞರ ತಂಡ ಕೂಡ ಪತ್ತೆ ಹಚ್ಚಿದೆ. ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ಗೆ ವರದಿ ಕೂಡ ಸಲ್ಲಿಕೆ ಆಗುತ್ತೆ. 3 ಮಾದರಿಯಲ್ಲಿ ತನಿಖೆಯನ್ನ ತಾಂತ್ರಿಕ ಸಮಿತಿ ನಡೆಸಿದೆ. 3 ಮಾದರಿಯಲ್ಲಿ ಆಲ್ರೆಡಿ ತನಿಖೆ ನಡೆಸಾಗಿದೆ. ಹಾಸನದಲ್ಲಿಯೇ ಹೃದಯಾಘಾತಕ್ಕೆ ಈಗಾಗಲೇ 40 ಜನ ಬಲಿಯಾಗಿದ್ದಾರೆ. ಬರೀ ಹಾಸನ ಜಿಲ್ಲೆಯಲ್ಲಿ ಸಾವಿನ ಬಗ್ಗೆ ತಿಳಿಲಿಕ್ಕೆ ಸಮಿತಿಯನ್ನ ಸರ್ಕಾರ ಕೂಡ ರಚನೆಯನ್ನ ಮಾಡಿತ್ತು. ಯಾಕೆ ಅಂದರೆ ರಾಜ್ಯದಲ್ಲಿ ಹೃದಯಾಘಾತ ಸರಣಿ ಸಾವು ಆಗ್ತಾ ಇದೆ. ಈಗ ಆಲ್ರೆಡಿ ತಜ್ಞರ ತಂಡ ಒಂದು ಪತ್ತೆ ಹಚ್ಚಿದೆ. ಹಠಾತ್ ಸಾವಿಗೆ ಕಾರಣ ಏನು, ಇದನ್ನು ಹೆಂಗೆ ನಾವು ತಡೆಗಟ್ಟಬೇಕು. ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ಗೂ ಕೂಡ ವರದಿ ಸಲ್ಲಿಕೆ ಆಗುತ್ತೆ. ಸಾಕಷ್ಟು ಜನ ಹಾಸನದಲ್ಲಿ ಒಂಥರ ಸರಣಿ ಸಾವನ್ನಪ್ತಾ ಹೋದರು ಜನ. ಅದಕ್ಕೆ ಕಾರಣ ಮಾತ್ರ ಗೊತ್ತಾಗ್ತಾ ಇರಲಿಲ್ಲ. ವೈದ್ಯ ಲೋಕಕ್ಕೆ ಒಂದು ದೊಡ್ಡ ಸವಾಲಾಗಿತ್ತು. ಈಗ ಒಂದಿಷ್ಟು ಕಮಿಟಿಯನ್ನು ರಚನೆ ಮಾಡಿಕೊಂಡ್ರು, ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಿ ಅದಕ್ಕೊಂದು ಸೊಲ್ಯೂಷನ್ ಹುಡುಕುವ ಪ್ರಯತ್ನ ಮಾಡಿದ್ದಾರೆ ವೈದ್ಯರು. ಸಮಿತಿಯಿಂದ ಇವತ್ತು ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗ್ತದೆ. ಮರಣೋತ್ತರ ಪರೀಕ್ಷೆ ಆಗಿರುವ ಪ್ರಕರಣಗಳ ಬಗ್ಗೆ ವರದಿ ಇವತ್ತು ಸರ್ಕಾರಕ್ಕೆ ಸಲ್ಲಿಕೆ ಆಗ್ತದೆ. ಇಸಿಜಿ ಮತ್ತು ರಕ್ತ ಪರೀಕ್ಷೆ ಮಾಡಿಸಿರುವ ಮತ್ತೊಂದು ವರದಿ, ಆಸ್ಪತ್ರೆಗೆ ಬರುವ ಮಾರ್ಗ ಮಧ್ಯೆ ಮೃತಪಟ್ಟವರ ವರದಿ, ಹೀಗೆ ಒಟ್ಟು ಅನೇಕ ಆಯಾಮಗಳಲ್ಲಿ ಈಗ ಸಿದ್ಧಪಡಿಸಿದ್ದಾರೆ ಸಮಿತಿಯ ವರದಿಯನ್ನು. 3 ಮಾದರಿಯ ತನಿಖಾ ವರದಿಯನ್ನು ಆಲ್ರೆಡಿ ಈಗ ಸಿದ್ಧಪಡಿಸಿದ್ದಾರೆ. ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲೇ ಸಿದ್ಧಗೊಂಡಿರುವಂತಹ ವರದಿ ಅದು. ಜಯದೇವ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ಜೊತೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ಗೆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇಷ್ಟು ದಿವಸ ಹೃದಯಾಘಾತ ಆಗ್ತಾ ಇತ್ತು. ಹೃದಯಾಘಾತಕ್ಕೆ ಏನು ಕಾರಣ ಅನ್ನುವಂತಹ ಒಂದು ದೊಡ್ಡ ಸವಾಲು ವೈದ್ಯರಿಗೆ ಎದುರಾಗಿತ್ತು. ಈಗ ಅದನ್ನು ಕಂಡುಹಿಡಿದಿದ್ದಾರೆ. ಯಾಕಂದರೆ ಆಸ್ಪತ್ರೆಗೆ ಬರುವ ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲೂ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಹಾಗಾದರೆ ಇದಕ್ಕೆ ಕಾರಣ ಏನು? 3 ಮಾದರಿಯ ವರದಿ ಆಲ್ರೆಡಿ ವೈದ್ಯಾಧಿಕಾರಿಗಳು ಸಿದ್ಧಪಡಿಸಿದ್ದಾರೆ. ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಸ್ಪೆಷಲಿಸ್ಟ್ ಡಾಕ್ಟರ್ಗಳೇ ಈಗ ಆ ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಅದನ್ನು ಇವತ್ತು ಸರ್ಕಾರಕ್ಕೆ ಸಲ್ಲಿಕೆಯನ್ನು ಮಾಡ್ತಾರೆ. ಯಾಕಂದರೆ ಇವತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಹಾಗಾಗಿ ಆ ವರದಿ ಏನು ಹೇಳುತ್ತೆ, ಆ ವರದಿಯಲ್ಲಿ ಏನು ಅಂಶ ಇದೆ ಅನ್ನೋದು ಈಗ ಸಾಕಷ್ಟು ಕುತೂಹಲ ಇದೆ ಈಗ.